ನೋಡಿ, ಯತೀಂದ್ರವರು ಒಬ್ಬ ಶಾಸಕರಿದ್ದಾರೆ. ಅವರು ಏನ್ರಿ ಹಿಂದೆ ಶಾಸಕರಾಗಿದ್ದವರು, ಈಗ MLC ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರಿಗೆ ತಮ್ಮ ಅಭಿಪ್ರಾಯನ ಹೇಳುವಂಥ ಹಕ್ಕಿದೆ. ಹಾಗಂತ ಇವತ್ತಿನ ದಿವಸ ಎಲ್ಲವೂ ಕೂಡ ಯತೀಂದ್ರವರು ಹೇಳಿದಾಗಲಿ, MB ಪಾಟೀಲ್ ಹೇಳಿದವ್ರಲ್ಲಿ ಮತ್ತಾರು ಹೇಳಿದಾಗಲಿ ಆಗೋದಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಸುಪ್ರೀಂ, ಹೈಕಮಾಂಡೇ ಅಂತಿಮ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳಿದ್ರೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಓದಿ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ನಾನು ಓದಿ ಹೇಳ್ತೀನಿ. ನಮ್ಮಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು. ಯಾವ ಗೊಂದಲ ಇಲ್ಲ ರೀ. ಮಾಧ್ಯಮ ಸೃಷ್ಟಿ ಮಾಡಿ 2 ಸಲ ಬ್ರೇಕ್ಫಾಸ್ಟ್ ಆಗಿದೆ. ಈಗ 2 ಬ್ರೇಕ್ಫಾಸ್ಟ್ ಆದ್ಮೇಗೂ ನೀವು ಶಾಂತ ಆಗ್ತಾ ಇಲ್ಲ. ಈಗ ನಾವು ಅದಕ್ಕೆ ಒಂದು ಹಾಗಂತಿಲ್ಲ. ಯತೀಂದ್ರವ್ರು ಯಾರು ಈಗ ನೋಡಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, ಅದಕ್ಕೆ ಅವ್ರು ಮಾತನ್ನು ಹೇಳಿದ್ದಾರೆ. ಇವತ್ತು ಈಗ ನಿಮಗೆ 2 ಸಲ ಬ್ರೇಕ್ಫಾಸ್ಟ್ ಆದರೂ ನಿಮ್ಗೆ ಸಮಾಧಾನ ಆಗಲಿಕ್ಕೆ ನಾನೇ ಒಂದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಡಿನ್ನರ್ ಕರಿತೀವಿ. ಅವ್ರಿಗೊಂಡು ಅಲ್ಲ ಅದೇನಿಲ್ಲ. ಈಗ ನಾನೇ ಒಂದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇನ್ನಿತರ ಕೆಲವು ಮಂದಿ ಎಲ್ಲರೂ ಕೂಡ ಒಂದು ಡಿನ್ನರ್ ಮೀಟಿಂಗ್ ಕರಿತೀವಿ. ಯಾರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ. ಸ್ವತಃ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ದಾರೆ ಕೇಳಿ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾನು ಕೇಳ್ತೀನಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾರೆ, ಪರಮೇಶ್ವರ್ ಹೇಳ್ತಾರೆ. ಸೊ ಇದಕ್ಕೆ ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಿ ನೀವು?